ಇನ್ನು ಇವಾಗ ಉಪಾಧ್ಯಕ್ಷ ಅದು ಮುಂದುವರೆದ ಭಾಗ, ಓಕೆ ಫೈನ್. ಬಟ್ ಅದೇ ಸ್ಟಾರ್ ಕಾಸ್ಟ್ ನ ವಾಪಸ್ ತರಬೇಕು ಅನ್ನೋ ಥಾಟ್ ಬಂದಿದೆ ಏನಕ್ಕೆ? ಇವಾಗ ರವಿಶಂಕರ್ ಅವ್ರದ್ದು ಒಂದು ಗ್ಯಾಂಗ್ ಇರುತ್ತೆ, ಶಿವರುದ್ರೇಗೌಡ್ರದ್ದು ಒಂದು ಗ್ಯಾಂಗ್ ಇರುತ್ತೆ, ಮತ್ತೆ ಅವ್ರನ್ನೇ ಕರ್ಕೊಂಡ್ ಬಂದಿದ್ರ. ಇದೇನಕ್ಕೆ ಸರ್? ಆ ಪಾತ್ರಗಳೇ ಬೇಕು ಅಂತ ಸೀಕ್ವೆಲ್ ಆಗಿದ್ರಿಂದ ಅವರೇ ಇರ್ಬೇಕಿತ್ತು. ಈಗ ಅಧ್ಯಕ್ಷನೂ ಇದಾರೆ, ಇಲ್ಲ ಅಂತ. ಉಪಾಧ್ಯಕ್ಷ ಚಿಕ್ಕಣ್ಣವ್ರು ಇರಬೇಕು. ಇನ್ನು ಶಿವರುದ್ರೇಗೌಡರು, ಚೀತು ಸಂಘ ಏನಿತ್ತು ಸದಸ್ಯರು ಅವರು ಇದ್ದಾರೆ. ಈ ಕಡೆ ಅವ್ರ ಆಪೋಸಿಟ್ ಏನು ಅಂದರೆ ನಮ್ಮ ಶಿವರುದ್ರೇಗೌಡರು ಇದ್ದಾರೆ, ಅವ್ರ ವೈಫ್ ವೀಣಾ ಸುಂದರ್ ಅವರು ಎಲ್ಲ ಏನು ಅಧ್ಯಕ್ಷ ಕ್ಯಾರೆಕ್ಟರ್ ಇತ್ತು, ಸೀಕ್ವೆಲ್ ಆಗಿದ್ದರಿಂದ ಪ್ರತಿಯೊಬ್ಬರನ್ನ ಅವ್ರನ್ನೇ ತರಬೇಕಾಯ್ತು. ಇದರಲ್ಲೇನೋ ಆ್ಯಡ್ ಆನ್ ಆಗಿ ಚೀತು ಸಂಘದ ಸದಸ್ಯರಾಗಿ ನಮ್ಮ ಕಮಿಡಿಯನ್ ಧರ್ಮಣ್ಣ ಇದ್ದಾರೆ, ಮತ್ತು ಸಾಧುಕ್ ವಕೀಲ್ ಅವ್ರದ್ದೊಂದು ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಗಿದೆ. ಅದು ಕಥೆಯಲ್ಲಿ ಕೆಲವು ಕಡೆ ಇತ್ತು, ಅದನ್ನಿಲ್ಲ ಸಾಧು ಸರ್ ಪೊಟೆನ್ಷಿಯಲ್ಗೆ ಥ್ರೂ ಔಟ್ ದ ಮೂವಿ. ಅದು ಯಾಕಂದ್ರೆ ನನಗೆ ರಾಮೋಟನಲ್ಲಿ ಆ ಎಕ್ಸ್ಪೀರಿಯನ್ಸ್ ಇತ್ತು, ಅಲ್ಲಿ ಚಿಕ್ಕದಾಗಿತ್ತು, ಅವ್ರನ್ನ ಟ್ರಾವೆಲ್ ಮಾಡಿದೆ ಕಾರಲ್ಲಿ, ಅವ್ರನ್ನ ಹತ್ತಿಸ್ಕೊಂಡು ಒಂದಷ್ಟು ಫನ್, ಅದು ಚೆನ್ನಾಗಿ ವರ್ಕೌಟ್ ಆಯಿತು ಸ್ಕ್ರೀನ್ ಮೇಲೆ. ಅದಕ್ಕೆ ಇವ್ರನ್ನ ಎಲ್ಲೆಲ್ಲಿ ಸಿನಿಮಾದಲ್ಲಿ ಸೆಕೆಂಡ್ ಹಾಫಲ್ಲೂ ಟ್ರಾವೆಲ್ ಮಾಡಿಕೊಂಡು ಸಾಧುಕ್ ವಕೀಲ್ ಅವ್ರ ಸೀನ್ಗಳು ಡೆವಲಪ್ ಮಾಡಿದೆ. ಅದು ಇವತ್ತು ಸಖತ್ ಮಜಾ ಕೊಡ್ತಾ ಇದೆ ಸ್ಕ್ರೀನಲ್ಲಿ. ಯಾಕೆಂದರೆ ನಮ್ಮ ಫ್ಯಾಮಿಲಿ, ನಮ್ಮ ಪ್ರೊಡ್ಯೂಸರ್ ಫ್ಯಾಮಿಲಿ ಎಲ್ಲ ನೋಡಿದ್ರು. ಕಾಮಿಡಿ, ನಗು ಎಲ್ಲ ಓಕೆ. ಒಂದು ಕಡೆ ಫ್ಯಾಮಿಲಿ ಯಾಕೆ ನೋಡ್ಬೇಕು? ಒಂದು ಚಿಕ್ಕಣ್ಣ ಸಿನಿಮಾ ಅಧ್ಯಕ್ಷ ಸಿಕ್ವಲ್ ಅಂದರೆ ಅದು ಹಾಸ್ಯ ಪ್ರಧಾನ ಚಿತ್ರ ಒಂದು. ಇನ್ನೊಂದು ಕಡೆ ಫೀಲ್ ಆಗಬೇಕು, ಅದು ಫೀಲ್ ಮನೇಲಿ ಒಂದು ಫೀಲ್ ಆಗಲೇಬೇಕಲ್ಲ, ಫೀಲ್ ಗುಡ್ ಮೂವಿ ಅನ್ನೋದು. ಎಲ್ಲಿ ಅನ್ನೋದೊಂದು ಭಯ ಇತ್ತು. ಆ್ಯಕ್ಚುಲಿ ಇವ್ರ ಮಗಳು ಕಣ್ಣೀರು ಹಾಕಿದ್ಲು ಒಂದು ಎಪಿಸೋಡಲ್ಲಿ, ಅವಳು ಹತ್ಬಿಟ್ಟಿದ್ಲು. ಇವ್ರ ಮನೆಯವ್ರಿಗೂ ಫೀಲ್ ಆಗಿತ್ತು. ಅಲ್ಲೊಂದು ಅಷ್ಟು ಜನ ಬಂದವ್ರಿಗೆ ಆ ಎಪಿಸೋಡಲ್ಲಿ ನೋಡಿ ತುಂಬ ಫೀಲ್ ಆಗಿತ್ತು. ಅವಾಗ ನಮಗೆ ಖುಷಿ ಆಯಿತು. ಬರೀ ನಗ್ತಾ ಹೋದರೆ ಏನೋ ಮಿಸ್ಸಿಂಗ್ ಅನಿಸುತ್ತೆ. ನಗ್ತಾ ಒಂದು ಒಳ್ಳೆ ಫೀಲ್ ತೊಗೊಂಡು ಹೋಗ್ಬೇಕು ಆಡಿಯನ್ಸ್ ಆಚೆ, ಅವಾಗ ಆ ಫೀಲ್ ಉಳ್ಕೊಳ್ಳುತ್ತೆ. 4 ಜನ ಕೇಳ್ತಾರೆ ಸಿನಿಮಾ ನೋಡಿ ನಗ್ತೀರಾ, ಒಂದು ಒಳ್ಳೆ ಫೀಲ್ ಇದೆ ಅಂತ. ಸೊ ಅದು ವರ್ಕ್ ಆಗಿದೆ. ಸರ್ ನಿಮ್ಮ ಮಗ್ಳಿಗೆ ಸಿನಿಮಾ ಇಷ್ಟ ಆಯ್ತಾ ಸರ್? ಹಂಗಾರೆ ಪಪ್ಪ ಕಣ್ಣೀರ್ ಹಾಕಿದ್ದಾರೆ ಅಂದ್ರೆ ಇಷ್ಟ ಆಯ್ತಾ? ಹಾಗಾದ್ರೆ ಸಿನಿಮಾ ಏನು ಹೇಳಿದ್ರು ನಿಮಗೆ? ನಾನು ನಂಬಿರೋದಿಷ್ಟೇ, ಒಂದು ಸಿನಿಮಾ ಅಂತ ಬಂದಾಗ ಹುಡುಗರನ್ನ ಅಟ್ರಾಕ್ಟ್ ಮಾಡೋದಕ್ಕಿಂತ ಫ್ಯಾಮಿಲಿನ ಅಟ್ರಾಕ್ಟ್ ಮಾಡಬೇಕು. ಯಾಕಂದರೆ ಬೀಯಿಂಗ್ ಅ ಬಿಸ್ನೆಸ್ ಮ್ಯಾನ್, ಒಂದು ಕಾಳು ಹಾಕಿದ್ರೆ ಅದು 10 ಕಾಳಾಗಿ ಹುಟ್ಟಬೇಕು. ಸೊ ಬಿಸ್ನೆಸ್ ಅಂತ ಬಂದಾಗಲೂ ₹1 ಹಾಕಿದ್ರೆ ಅದು ಅಟ್ಲೀಸ್ಟ್ ₹2 ಆದರೂ ಆಗಲೇಬೇಕು. ನನ್ನ ಪಾಯಿಂಟ್ ಆಫ್ ವ್ಯೂ ಏನು ಅಂದರೆ, ಫ್ಯಾಮಿಲಿ ಆಡಿಯನ್ಗೆ ಅದು ಒಂದು ಸ್ವಲ್ಪ ಎಮೋಷ್ನಲಿ ಟಚ್ ಆಗಿ ಒಂದಷ್ಟು ಕಡೆ ನಕ್ಕಿದ್ರು, ಒಂದಷ್ಟು ಕಡೆ ಹತ್ರು ಅಂತ ಆದರೆ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ಬೇರೆ ಲೆವೆಲ್ಗೆ ಹೋಗ್ತದೆ. ಆ್ಯಂಡ್ ಈ ಸಿನಿಮಾ ಏನಂದರೆ ಬರೀ ಲವ್, ಬರೀ ಕ್ವಾಟ್ಲೆ ಮತ್ತು ಎಮೋಷನ್ ಮಾತ್ರ ಇಲ್ಲ, ಇಟ್ಸ್ ಆಲ್ ಕೈಂಡ್ ಆಫ್ ಎಲಿಮೆಂಟ್ ಮೂವಿ. ಆಮೇಲೆ ನಿಮ್ಗೆ ಏನಾಗ್ತದೆ ಅಂದರೆ, ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ ಈ ಫಿಲ್ಮಲ್ಲಿದೆ. ಇವಾಗ ನಿಮ್ಮ ಜನರಲಿ ಸಾಕಷ್ಟು ಫಿಲ್ಮ್ಗಳಲ್ಲಿ ಇವತ್ತೇನಾಗ್ತದೆ ಅಂದರೆ, ಇವತ್ತೊಂದು ಸೀರಿಯಲಲ್ಲೇ ತುಂಬ ಓವರ್ ಫಾರ್ವರ್ಡ್ ಮಾಡಿ ಬೆಡ್ರೂಮ್ ಸೀನ್ಗಳೆಲ್ಲ ಹೇಳ್ತಾರೆ. ಬಟ್ ಸಿನಿಮಾದಲ್ಲಿ, ನಮ್ಮ ಸಿನಿಮಾದಲ್ಲಿ ಎಷ್ಟು ಬೇಕೋ ಅಷ್ಟೇ. ಎಲ್ಲೂ ಒಬ್ಬ ಹೀರೋಯಿನ್ ನಿಮಗೆ ವಲ್ಗ್ಯಾರಿಟಿ ಅನ್ನೋದು ಇಲ್ಲದೆ ಆ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ ಏನಿದೆ, ಆ ಲವ್ನ ಇವರು ಪೋರ್ಟ್ರೇ ಮಾಡಿದ್ದಾರೆ. ಅಂದರೆ ನಾವೇನೋ ಚಿಕ್ಕಣ್ಣ ಇನ್ನೋಸೆಂಟು, ಹೀರೋಯಿನ್ ಇನ್ನೋಸೆಂಟ್ ಅಂತಲ್ಲ, ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಮಾಡಿದ್ದು, ನಾನು ಅದನ್ನೇ ಹೇಳಿದ್ದು. ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತಾರಲ್ಲ, ಸೆನ್ಸಿಟಿವ್ ಆಗಿ ಎಲ್ಲದನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವಾಗ ಎಷ್ಟೋ ಹೀರೋಯಿನ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ನನಗೆ ಡೈರೆಕ್ಟ್ರು ಹೀರೋಯಿನ್ನ ಸೆಲೆಕ್ಟ್ ಮಾಡಿ ಡೈರೆಕ್ಟ್ರೆ. ಸೊ ಸ್ಟಾರ್ಟಿಂಗಲ್ಲಿ ಒಂದಷ್ಟು ನಮಗೂ ಭಯ ಇರ್ತದಲ್ಲ, ಯಾಕೆಂದರೆ ನೋಡಿ ಎಲ್ಲ ದೊಡ್ಡ ಆರ್ಟಿಸ್ಟ್ ಇರೋದು. ದೊಡ್ಡ ಆರ್ಟಿಸ್ಟ್ ಇದ್ದಾಗ ನ್ಯೂ ಕಮರ್ಸ್ಗೆ ಏನಾಗ್ತದೆ ಅಂದರೆ ಅದೊಂದು ಭಯ ಇರುತ್ತೆ, ಒಂಥರ ನರ್ವಸ್ ಇರುತ್ತೆ, ಕ್ಯೂರಿಯಾಸಿಟಿ ಇರ್ತದೆ. ಅವ್ರು ಯಾವುದೋ ಒಂದು ಕಡೆ ಸ್ವಲ್ಪ ಅವ್ರ ಡೈಲಾಗ್ ಜಾಸ್ತಿ ಎತ್ಕೊಂಡ್ರು ಇವರು ಮಿಸ್ ಹೊಡಿತಾ ಇರ್ತಾರೆ, ಜೂನಿಯರ್ಸ್ ಜಾಸ್ತಿ ಇರ್ತಾರೆ. ಬಟ್ ಹೀರೋಯಿನ್ಗೆ ಅದು ಎಲ್ಲೂ ಕಷ್ಟ ಆಗಲಿಲ್ಲ. ಸೊ ಏನು ಅಂದ್ಕೊಂಡಿದ್ರು, ಸೆಟಲ್ಡಾಗಿ ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಒಂದು 2-3 ಸೀನಲ್ಲಿ ನನಗೆ ಹೀರೋಯಿಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಅಂತೂ ನಾನು ಚಿಕ್ಕಣ್ಣನಿಗೆ ಹೇಳಿದೆ, ನೋಡಪ್ಪಾಜಿ ನಿನಗೆ ನಾನು ಮೆಚ್ತೀನಿ. ಯಾಕೆ ಅಂದರೆ ಹೀರೋಯಿನ್ ಪೋರ್ಷನ್ ಅಮೇಝಿಂಗಾಗಿ ಬಂದಿರೋ, ನೀನು ಕಟ್ ಮಾಡಿಸ್ದೆ ಅದನ್ನು ಹಂಗೆ ಬಿಟ್ಟಲ್ಲ. ಒಬ್ಬ ಆರ್ಟಿಸ್ಟ್ಗೆ ಇರಬೇಕಾಗಿರುವಂಥ ಒಂದು ಏನು ಧಾರಾಳತೆ ಅನ್ನೋದು ಅಲ್ಲಿರಬೇಕು. ಇವಾಗ ಹೀರೋ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಥ್ರೂಔಟ್ ದಿ ಸಿನಿಮಾ 2.5 ಅವರು ನಾನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರಬೇಕು ಅನಿಸುತ್ತೆ. ಇದರಲ್ಲಿ ಏನಾಗಿದೆ, ಎಲ್ಲರಿಗೂ ಸ್ಕೋಪ್ ಇದೆ. ಸಾಧು ಸರ್ ಬಂದಾಗೆಲ್ಲ ಜನ ಭಯಂಕರ ನಗ್ತಾರೆ. ಆಮೇಲೆ ಹೀರೋಯಿನ್ ಬಂದಾಗ ಹೀರೋಯಿನ್ ನಗಿಸ್ತಾರೆ, ಅಳಿಸ್ತಾರೆ. ಹೀರೋನು ಅಷ್ಟೇ, ಎಷ್ಟೋ ಸಿಚುವೇಶನ್ಸ್ ಬರ್ತದೆ. ಅಪ್ಪ ಮಗನ ಸೆಂಟಿಮೆಂಟ್ ಇದೆ, ಅಪ್ಪ ಮಗಳದಿದೆ, ಆ್ಯಂಡ್ ಲವ್ವರ್ದೊಂದು ಬಾಂಡ್ ಇದೆ, ಆಮೇಲೆ ಫ್ರೆಂಡ್ಶಿಪ್ ಅನ್ನೋದೊಂದಿದೆ. ನಾವೇನೋ ಚಿಕ್ಕಣ್ಣನ ಹಿಡ್ಕೊಂಡು ಬರೀ ಪಂಚು ಗಿಂಚು ಅವೆಲ್ಲ ಏನೂ ಇಲ್ಲ. ಬೇರೆಯವ್ರ ಸ್ಕೋಪ್ ಇದೆ, ಚಿಕ್ಕಣ್ಣವ್ರು ಸ್ವಲ್ಪ ಇದರಲ್ಲಿ ಕಡಿಮೆನೇ ಇದೆ. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ಏನೋ ಅಂದರೆ, ಬೀಯಿಂಗ್ ಅ ಪ್ರೊಡ್ಯೂಸರ್ ನಮಗೆ ಬೇಕಾಗಿರೋದೇನು ಅಂದರೆ, ಫಿಲ್ಮ್ ಫಸ್ಟು ನಾವು ನೋಡಿದಾಗ ಆಡಿಯನ್ ಪಾಯಿಂಟ್ ಆಫ್ ವ್ಯೂಲ್ಲಿ ನೋಡ್ತೀವಿ. ಬಿಸ್ನೆಸ್ಗೆ ಯಾವ್ದಾದ್ರು ಸೀನ್ಗಳು ಎತ್ಕೋಬೋದು ನಾವು, ಎಲ್ಲಿ ಟ್ರೈಲರ್ಗೆ ಯಾವ್ದು ಹಾಕಬೇಕು, ಟೀಸರ್ಗೆ. ನಾನು ಡೈರೆಕ್ಟರ್ಗೆ ಹೇಳ್ತಾ ಇದ್ದೆ, ಟೀಸರ್ಗೆ ಒಂದು KGF ಇದೊಂದು ಎಂಡ್ ಹಾಕಿ, ಅದು ಟ್ರೈಲರ್ಗೆ ಇರಲಿ. ಯಾಕಂದರೆ ಸಿನಿಮಾ ಹತ್ರದಲ್ಲಿರ್ತಾರೆ, ಜನಕ್ಕೆ ಅದು ರಿಜಿಸ್ಟರ್ ಆಗ್ತದೆ. ಜನಕ್ಕೆ ಶಾರ್ಟ್ ಮೆಮೊರಿ, ಅವ್ರದ್ದೇ 108 ತಲೆನೋವಿದೆ, ಸಿನಿಮಾ ನೆನ್ಪಿಡ್ಕೊಳ್ಳಲ್ಲ. ಸೊ ಬಿಫೋರ್ ದಿ ರಿಲೀಸ್ ನಾವು ಹಾಕಿದಾಗ ಟಾಕ್ ಇರುತ್ತೆ, ಬಸ್ ಇರ್ತದೆ. ಸೊ ಎಲ್ಲದೂ ಅಷ್ಟೇ, ಇಲ್ಲಿ ಎಲ್ಲರಿಗೂ ಸ್ಕೋಪ್ ಇತ್ತು ನಮ್ಮ ಅಭಿಪ್ರಾಯ ಹೇಳ್ಕೊಳ್ಳೋಕ್ಕೆ. ಬಟ್ ನಾವೇನು ಅಂದ್ಕೊಂಡಿದ್ವಿ, ನಮ್ಮ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಸಿನಿಮಾ ಬಂದಿದೆ. ಸರ್ ನಿಮ್ಮ ಬಿಸ್ನೆಸ್ ಮೈಂಡ್ ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ನಾನು ಫಸ್ಟ್ ಟೀಸರ್ ಕಟ್ ಮಾಡಿದಾಗಲೇ ಆ ಶಾರ್ಟ್ ಹಾಕ್ಬಿಟ್ಟಿದ್ದೆ. ನೋಡಿದ ತಕ್ಷಣ ಇವ್ರಿಗೆ ಖುಷಿಯಾಗಿ ನಂಗೆ ಫೋನ್ ಮಾಡ್ರೆ, ಡೈರೆಕ್ಟ್ ಸಕ್ಕತ್ತಾಗಿದೆ,
ಲಾಸ್ಟ್ ಅದು ಏನು ಯಶ್ ಅವ್ರದ್ದು ಅದು KGF ಹಾಕಿರೋದು ಸಖತ್ತಾಗಿದೆ. ಬಟ್ ಈಗ ಬೇಡ, ರಿಲೀಸ್ ಇನ್ನೂ ಯಾವಾಗ ನಮಗೆ ಪ್ಲಾನ್ ಇಲ್ಲ, ರಿಲೀಸ್ ಟೈಮ್ಗೆ ಇದು ಟ್ರೇಲರ್ಗೆ ಯೂಸ್ ಮಾಡೋಣ ಸಖತ್ತಾಗಿರುತ್ತೆ ಅಂತ. ಇಲ್ಲಾಂದ್ರೆ ಅದು ಅಲ್ಲೇ ಬಂದ್ಬಿಟ್ಟಿರುತ್ತೆ. ಆಕ್ಚುಲಿ ಅದೇ ಹೈಲೈಟ್ ಟ್ರೇಲರ್ ಅಲ್ಲಿ. ಹೌದು, ನಾನು ನೆಕ್ಸ್ಟ್ ನಿಮ್ಗೆ ಅದನ್ನ ನಾನು ಕೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ಅವ್ರಿಗೊಂದು ಇಂಪಾರ್ಟೆಂಟ್ ಕ್ವೆಶನ್ ಕೇಳಬೇಕು ಸರ್.